ಡೇಸ್ ಚಾಲೆಂಜಿನ ಇವತ್ತಿನ ಚಾಲೆಂಜ್ ಜೊತೆಗೆ ನಾನು ನಿಮ್ಮೊಂದಿಗಿದ್ದೀನಿ. ಸೊ ಯೂಶ್ವಲಿ ಏನಾಗುತ್ತೆ, ನಾವು ಕೆಲವೊಂದು ನಿಯಮಗಳನ್ನು ಅಂದರೆ ರೂಲ್ಸ್ಗಳನ್ನು ನಮ್ಮ ಜೀವನದಲ್ಲಿ ಮಾಡಿಕೊಂಡ್ರೆ ನಮಗೆ ತುಂಬ ಈಸಿಯಾಗಿ ಸಕ್ಸಸ್ ಸಿಗುತ್ತೆ. ಆ ನಿಯಮಗಳನ್ನು ಪಾಲನೆ ಮಾಡ್ತಾ ಹೋದಾಗ ನಮಗೆ ಸಕ್ಸಸ್ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ, ಹಾಗೆ ಸಿಗುತ್ತೂ ಕೂಡ. ಸೊ ಹಾಗೆ ಕೆಲವೊಂದು ಸಾರಿ ಏನಾಗುತ್ತೆ, ಅದೇ ರೂಲ್ಸು ನಮ್ಮನ್ನು ಬ್ರೇಕ್ ಡೌನ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಅದೆಲ್ಲೋ ಒಂದು ಕಡೆಗೆ ನಮಗೆ ನೋವನ್ನು ಕೊಡುವಂಥ ಸಾಧ್ಯತೆಗಳು ಇರುತ್ತೆ ಅಲ್ವಾ? ಸೊ ಹಾಗೆ ಇವತ್ತಿನ ಚಾಲೆಂಜ್ ಏನು ಅಂತಂದರೆ, ಯಾವ 3 ರೂಲ್ಸ್ ನನ್ನಷ್ಟಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಅಥವಾ ನಾನು ಇನ್ನೊಬ್ಬರಿಗೆ ಹಾಕಿರೋಂಥ 3 ರೂಲ್ಸ್ಗಳು ತೊಂದರೆ ಕೊಡ್ತಾ ಇದ್ದಾವೆ. ಆ 3 ರೂಲ್ಸ್ಗಳನ್ನು ಇವತ್ತು ನಾವು ಬರಿತಾ ಇದ್ದೀವಿ. ಆಗ್ಬೋದಲ್ವಾ? ಸೊ ಹಾಗೆ ಆ ರೂಲ್ಸ್ ಇಲ್ದಿದ್ರೂ ಕೂಡ ನಮಗೆ ಸಕ್ಸಸ್ ಸಿಗುತ್ತೆ ಅನ್ನೋದು ಗೊತ್ತಿದ್ದೇ ಆದಲ್ಲಿ, ಅದು ತೊಂದರೆ ಕೊಡುತ್ತೆ ಅನ್ನೋದೇ ಆದಲ್ಲಿ, ಆ 3 ರೂಲ್ಸ್ಗಳನ್ನು ಇವತ್ತು ಬರೆಯೋಣ. ಅದೇ ಇವತ್ತಿನ ಚಾಲೆಂಜು. ಈ ಚಾಲೆಂಜನ್ನು ನಾವು ಕಂಪ್ಲೀಟ್ ಮಾಡೋಣ. ಹಾಗೆ ಆ 3 ರೂಲ್ಸ್ ಯಾವುದು ಅಂತ ನೀವು ಗ್ರೂಪಲ್ಲಿ ತಿಳಿಸಿದರೆ ಇನ್ನೂ ಚೆನ್ನಾಗಿರುತ್ತೆ, ತುಂಬ ಅದ್ಭುತವಾಗಿರುತ್ತೆ, ನಮಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಅದರಿಂದ ಆಚೆ ಕಡೆ ಹೇಗೆ ಬರೋದು ಅನ್ನೋದನ್ನು ಕೂಡ ನೀವು ನೋಡ್ಕೋಬೋದು. ಆಗ್ಬೋದಲ್ವಾ? ಎಸ್, ಬಾಯ್.